ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಭಾರತ ಪಾಕಿಸ್ತಾನದ ವಿರುದ್ಧ ರಾಜತಾಂತ್ರಿಕವಾಗಿ ಪಾಕಿಸ್ತಾನವನ್ನ ಬಗ್ಗು ಬಡಿಯುವ ಕೆಲಸವನ್ನ ಮಾಡ್ತಾ ಇದೆ. ಪಾಕಿಸ್ತಾನ ಜೊತೆಗಿನ ಸಿಂಧೂ ನದಿ ಒಪ್ಪಂದಕ್ಕೆ ಭಾರತ ಬ್ರೇಕ್ ಹಾಕಿದೆ. ಪಾಕಿಸ್ತಾನದ ವಿರುದ್ಧ ಜಲ ಯುದ್ಧವನ್ನ ಭಾರತ ಘೋಷಿಸಿದೆ. ಈ ಹಿನ್ನೆಲೆ ಸದ್ಯಕ್ಕೆ ಪಾಕಿಸ್ತಾನಕ್ಕೆ ನೀರಿಗಾಗಿ ಹಾಹಾಕಾರ, ಮತ್ತೊಂದು ಕಡೆ ಪ್ರವಾಹದ ಪರಿಸ್ಥಿತಿ, ಇದೆಲ್ಲದಕ್ಕೂ ಕೂಡ ಭಾರತ ಕಾರಣ ಆಗ್ತಾ ಇದೆ. ಅಂದರೆ ಭಾರತ ಬಯಸಿದ್ರೆ ಪಾಕಿಸ್ತಾನಕ್ಕೆ ಪ್ರವಾಹ, ಭಾರತ ಬಯಸಿದ್ರೆ ಪಾಕಿಸ್ತಾನಕ್ಕೆ ಬರಗಾಲ. ಝೇಲಂ ನದಿ, ಈ ಝೇಲಂ ನದಿ ತಟದಿಂದಲೇ ರಿಪಬ್ಲಿಕ್ ಕನ್ನಡ ವರದಿಗಾರಿಕೆಯನ್ನು ಮಾಡ್ತಾ ಇದೆ. ಕಾಶ್ಮೀರ ಕಣಿವೆಯಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ನೀಡ್ತಾ ಇದೆ. ಸದ್ಯಕ್ಕೆ ಕಾಶ್ಮೀರದ ಯಾವ್ಯಾವ ಭಾಗದಲ್ಲಿ ಏನೇನು ಆಗ್ತಾ ಇದೆ, ಭಾರತೀಯ ಸೇನೆ ಯಾವ ರೀತಿ ನಿಯೋಜಿತಗೊಂಡಿದೆ, ಎಷ್ಟು ಅಲರ್ಟ್ ಆಗಿದ್ದಾರೆ, ಏನು ಎತ್ತ, ಸಂಪೂರ್ಣವಾದಂತಹ ವಿಚಾರಗಳ ಒಂದು ಪ್ರತ್ಯಕ್ಷ ವರದಿ ನಿಮ್ಮ ಮುಂದೆ. ಪಾಕಿಸ್ತಾನದ ಕುಮ್ಮಕ್ಕಿನಿಂದ ಪೇಲಂಗಾವ್ನಲ್ಲಿ ಭಯೋತ್ಪಾದಕರು ದಾಳಿಯನ್ನ ಮಾಡಿ ನರವೇದವನ್ನ ಮಾಡಿ ಸುಮಾರು 26 ಅಮಾಯಕರ ಜೀವವನ್ನ ತೆಗೆದಾದ ನಂತರ ಭಾರತ ಪಾಕಿಸ್ತಾನಕ್ಕೆ ಸರಿಯಾಗಿ ಬುದ್ಧಿ ಕಲಿಸೋದಕ್ಕೆ ನೋಡಿ, ಸಿಂಧೂ ನದಿಯ ಜಲ ಒಪ್ಪಂದವನ್ನ ರದ್ದು ಮಾಡಿಕೊಂಡಾದ ನಂತರ ಸಿಂಧೂ ನದಿಯ ನೀರನ್ನ ನೇರವಾಗಿ ಯಾವುದೇ ಮುನ್ನೆಚ್ಚರಿಕೆ ಇಲ್ಲದೆ ಝೀಲಂ ನದಿಗೆ ಭಾರತ ಬಿಟ್ಟಿತ್ತು. ಅದಾದ ನಂತರ ಝೀಲಂ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾದ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಕೆಲವು ಕಡೆಗಳಲ್ಲಿ ಪ್ರವಾಹದ ಭೀತಿ ಎದುರಾಗಿತ್ತು. ನಾನೀಗ ಸಿಂಧೂ ನದಿ ನೀರನ್ನ ಝೀಲಂ ನದಿಗೆ ಬಿಟ್ರಲ್ಲ, ಪಾಕಿಸ್ತಾನದ ಕೆಲವು ಕಡೆಗಳಲ್ಲಿ ಸಂಪೂರ್ಣವಾಗಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಯ್ತಲ್ಲ, ಅದೇ ಝೀಲಂ ನದಿಯ ತಟದಲ್ಲಿದ್ದೀನಿ. ಈ ಝೀಲಂ ನದಿಯ ತಟದಲ್ಲಿ ನೋಡಿ ನೀರಿನ ಹರಿವು ಹೇಗಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಾ. ಝೀಲಂ ನದಿಯ ನೀರಿನ ಹರಿವು ಹೆಚ್ಚಾದಂತ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಹಟ್ಟಿಯಾನ್ ಬಾಲಾ ಮುಜಾಫರ್ಬಾದ್ನಲ್ಲಿ ನೀರಿನ ಮಟ್ಟ ಹೆಚ್ಚಾಗಿತ್ತು. ಹಟ್ಟಿಯನ್ ಬಾಲಾ ಸ್ಥಳೀಯಾಡಳಿತ ಕೆಲವು ಮಸೀದಿಗಳ ಮೂಲಕ ಸಂಪೂರ್ಣವಾಗಿ ಈಗ ಮುನ್ನೆಚ್ಚರಿಕೆಯಿಂದ ಇರುವಂತೆ ಸೂಚನೆಯನ್ನ ಕೊಡಲಾಗಿದೆ. ಅದೆಲ್ಲದರ ಹೊರತಾಗಿ ಕೆಲವು ಕಡೆಗಳಲ್ಲಿ ಪ್ರವಾಹದ ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ಸೃಷ್ಟಿಯಾಗಿದೆ. ಭಾರತವು ಆ ಮೂಲಕ ಪಾಕಿಸ್ತಾನಕ್ಕೆ ಸರಿಯಾದಂತಹ ಮುಟ್ಟಿ ನೋಡಿಕೊಳ್ಳುವಂತ ಹೊಡೆತವನ್ನ ಕೊಟ್ಟಿದೆ. ಸಿಂಧೂ ನದಿಯ ನೀರನ್ನ ಇದೇ ಝೀಲಂ ನದಿಗೆ ಬಿಟ್ಟ ಕಾರಣದಿಂದ ಪಾಕಿಸ್ತಾನದ ಕೆಲವು ಕಡೆಗಳಲ್ಲಿ ಸಂಪೂರ್ಣ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪಾಕಿಸ್ತಾನ ಈಗ ವಿಲವಿಲ ಅಂತೇಳಿ ಒದ್ದಾಡ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಪಾಕಿಸ್ತಾನದ ಮಾಜಿ ವಿದೇಶಾಂಗ ಸಚಿವ ಭುಟ್ಟೋ ಹೇಳ್ತಾ ಇದ್ದಾರೆ, ನೋಡಿ ಭಾರತ ಬಹಳ ಸ್ಪಷ್ಟವಾಗಿ ಅಂತಾರಾಷ್ಟ್ರೀಯ ಜಲ ಒಪ್ಪಂದವನ್ನ ಮುರಿದಿದೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಆ ಮೂಲಕ ಸಿಂಧೂ ನದಿಯ ನೀರನ್ನ ನಿಲ್ಲಿಸಿದ್ದೆ ಆದ್ರೆ ನಾವು ಅದಕ್ಕೆ ಸರಿಯಾದಂತ ಶಾಸ್ತಿಯನ್ನ ಮಾಡ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಒಟ್ಟಾರೆ ಝೀಲಂ ನದಿ ಇದು ಇಷ್ಟು ನೀರಿರೋದಿಲ್ಲ. ಸಿಂಧೂ ನದಿಯ ನೀರನ್ನ ಬಿಟ್ಟ ಕಾರಣದಿಂದಾಗಿ ಝೀಲಂ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಾಗಿ ಪಾಕಿಸ್ತಾನದಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಿಪಬ್ಲಿಕ್ ಕನ್ನಡ ಈಗ ಝೀಲಂ ನದಿಯ ತಟದಲ್ಲಿ ಇದ್ದು ಸಂಪೂರ್ಣವಾದಂತ ಇಲ್ಲಿನ ಚಿತ್ರಣವನ್ನ ಜನರಿಗೆ ತಿಳಿಸುವಂತ, ಕನ್ನಡಿಗರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ನೋಡಿ, ಇದು ಝೀಲಂ ನದಿಯ ಹರಿವನ್ನ ನಾವು ನಿಮ್ಗೆ ತೋರಿಸ್ತಾ ಇದೀವಿ. ಝೀಲಂ ನದಿಯ ತಟದಲ್ಲಿ ನಾವಿದ್ದು ಝೀಲಂ ನದಿಯ ಹರಿವನ್ನ ತೋರಿಸ್ತಾ ಇದೀವಿ. ನೋಡಿ, ಇದು ಇಲ್ಲಿನ ಚಿತ್ರಣ. ಹೀಗೆ ಪಂಜಾಬ್ನ ಪ್ರಮುಖ ನದಿಗಳಲ್ಲಿ ಝೀಲಂ ನದಿ ಕೂಡ ಒಂದು. ಪಂಜಾಬ್ನ 5 ನದಿಗಳಲ್ಲಿ ಅದು ಹೀಗೆ ಹರಿದು ಬಂದು ಕಾಶ್ಮೀರದ ಮೂಲಕ, ಜಮ್ಮು ಕಾಶ್ಮೀರದ ಮೂಲಕ ಅದು ಪಾಕಿಸ್ತಾನವನ್ನ ತಲುಪುತ್ತೆ. ಮುಜಾಫರ್ಬಾದ್ನಲ್ಲಿ ಸಂಪೂರ್ಣ ಪ್ರವಾಹದ ಪರಿಸ್ಥಿತಿ ಈಗ ಸೃಷ್ಟಿಯಾಗಿದೆ. ಹಟ್ಟಿಯಾನ್ ಬಾಲಾದಲ್ಲಂತೂ ಸ್ಥಳೀಯಾಡಳಿತ ಬಹಳ ಸ್ಪಷ್ಟವಾಗಿ ಮಸೀದಿಗಳ ಮೂಲಕ ಸ್ಪಷ್ಟನೆಯನ್ನ ಕೊಡ್ತಾ ಇದೆ. ನೀರಿನ ಹರಿವು ಜಾಸ್ತಿ ಆಗಿದೆ ಅನ್ನೋದನ್ನ ಹೇಳ್ತಾ ಇದೆ. ಸದ್ಯಕ್ಕೆ ಸಿಂಧೂ ನದಿಯ ನೀರನ್ನ ಭಾರತ ಸಂಪೂರ್ಣವಾಗಿ ನಿಲ್ಲಿಸಿದ್ದೇ ಆದ್ರೆ ಅದು ಪಾಕಿಸ್ತಾನಕ್ಕೆ ವಿದ್ಯುತ್, ಮಗದೊಂದು ಕೃಷಿ ಚಟುವಟಿಕೆ ಎಲ್ಲದಕ್ಕೂ ಕೂಡ ಬಹಳ ದೊಡ್ಡ ಹೊಡೆತ ಕೊಡುವಂತ ಎಲ್ಲ ಸಂದರ್ಭಗಳು ಕೂಡ ಸೃಷ್ಟಿಯಾಗುತ್ತೆ. ಆ ಮೂಲಕ ಭಾರತ ಈ ಪಾಕಿಸ್ತಾನ ಭಯೋತ್ಪಾದನೆಯನ್ನ ಪೋಷಿಸ್ತಾ ಇದೆಯಲ್ಲ, ಅದಕ್ಕೆ ಈ ಒಂದು ಜಲ ಯುದ್ಧದ ಮೂಲಕ ಶಾಸ್ತಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಒಟ್ಟಾರೆ ರಿಪಬ್ಲಿಕ್ ಕನ್ನಡ ಜಮ್ಮು ಕಾಶ್ಮೀರದ ಯುದ್ಧದ ಕಾರ್ಮೋಡ ಕವಿದಿರುವಂತಹ ಈ ಗಡಿಯಲ್ಲಿ ಇದ್ದು ಸಂಪೂರ್ಣವಾದಂತಹ ಗ್ರೌಂಡ್ ರಿಪೋರ್ಟ್ ಅನ್ನ ಜನರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಕ್ಯಾಮರಾ ಪರ್ಸನ್ ಅಲಿ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡಕ್ಕಾಗಿ. ಜೈ ಹಿಂದ್.
ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಭಾರತ ಪಾಕಿಸ್ತಾನದ ವಿರುದ್ಧ ರಾಜತಾಂತ್ರಿಕವಾಗಿ ಪಾಕಿಸ್ತಾನವನ್ನ ಬಗ್ಗು ಬಡಿಯುವ ಕೆಲಸವನ್ನ ಮಾಡ್ತಾ ಇದೆ. ಪಾಕಿಸ್ತಾನ ಜೊತೆಗಿನ ಸಿಂಧೂ ನದಿ ಒಪ್ಪಂದಕ್ಕೆ ಭಾರತ ಬ್ರೇಕ್ ಹಾಕಿದೆ. ಪಾಕಿಸ್ತಾನದ ವಿರುದ್ಧ ಜಲ ಯುದ್ಧವನ್ನ ಭಾರತ ಘೋಷಿಸಿದೆ. ಈ ಹಿನ್ನೆಲೆ ಸದ್ಯಕ್ಕೆ ಪಾಕಿಸ್ತಾನಕ್ಕೆ ನೀರಿಗಾಗಿ ಹಾಹಾಕಾರ, ಮತ್ತೊಂದು ಕಡೆ ಪ್ರವಾಹದ ಪರಿಸ್ಥಿತಿ, ಇದೆಲ್ಲದಕ್ಕೂ ಕೂಡ ಭಾರತ ಕಾರಣ ಆಗ್ತಾ ಇದೆ. ಅಂದರೆ ಭಾರತ ಬಯಸಿದ್ರೆ ಪಾಕಿಸ್ತಾನಕ್ಕೆ ಪ್ರವಾಹ, ಭಾರತ ಬಯಸಿದ್ರೆ ಪಾಕಿಸ್ತಾನಕ್ಕೆ ಬರಗಾಲ. ಝೇಲಂ ನದಿ, ಈ ಝೇಲಂ ನದಿ ತಟದಿಂದಲೇ ರಿಪಬ್ಲಿಕ್ ಕನ್ನಡ ವರದಿಗಾರಿಕೆಯನ್ನು ಮಾಡ್ತಾ ಇದೆ. ಕಾಶ್ಮೀರ ಕಣಿವೆಯಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ನೀಡ್ತಾ ಇದೆ. ಸದ್ಯಕ್ಕೆ ಕಾಶ್ಮೀರದ ಯಾವ್ಯಾವ ಭಾಗದಲ್ಲಿ ಏನೇನು ಆಗ್ತಾ ಇದೆ, ಭಾರತೀಯ ಸೇನೆ ಯಾವ ರೀತಿ ನಿಯೋಜಿತಗೊಂಡಿದೆ, ಎಷ್ಟು ಅಲರ್ಟ್ ಆಗಿದ್ದಾರೆ, ಏನು ಎತ್ತ, ಸಂಪೂರ್ಣವಾದಂತಹ ವಿಚಾರಗಳ ಒಂದು ಪ್ರತ್ಯಕ್ಷ ವರದಿ ನಿಮ್ಮ ಮುಂದೆ. ಪಾಕಿಸ್ತಾನದ ಕುಮ್ಮಕ್ಕಿನಿಂದ ಪೇಲಂಗಾವ್ನಲ್ಲಿ ಭಯೋತ್ಪಾದಕರು ದಾಳಿಯನ್ನ ಮಾಡಿ ನರವೇದವನ್ನ ಮಾಡಿ ಸುಮಾರು 26 ಅಮಾಯಕರ ಜೀವವನ್ನ ತೆಗೆದಾದ ನಂತರ ಭಾರತ ಪಾಕಿಸ್ತಾನಕ್ಕೆ ಸರಿಯಾಗಿ ಬುದ್ಧಿ ಕಲಿಸೋದಕ್ಕೆ ನೋಡಿ, ಸಿಂಧೂ ನದಿಯ ಜಲ ಒಪ್ಪಂದವನ್ನ ರದ್ದು ಮಾಡಿಕೊಂಡಾದ ನಂತರ ಸಿಂಧೂ ನದಿಯ ನೀರನ್ನ ನೇರವಾಗಿ ಯಾವುದೇ ಮುನ್ನೆಚ್ಚರಿಕೆ ಇಲ್ಲದೆ ಝೀಲಂ ನದಿಗೆ ಭಾರತ ಬಿಟ್ಟಿತ್ತು. ಅದಾದ ನಂತರ ಝೀಲಂ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾದ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಕೆಲವು ಕಡೆಗಳಲ್ಲಿ ಪ್ರವಾಹದ ಭೀತಿ ಎದುರಾಗಿತ್ತು. ನಾನೀಗ ಸಿಂಧೂ ನದಿ ನೀರನ್ನ ಝೀಲಂ ನದಿಗೆ ಬಿಟ್ರಲ್ಲ, ಪಾಕಿಸ್ತಾನದ ಕೆಲವು ಕಡೆಗಳಲ್ಲಿ ಸಂಪೂರ್ಣವಾಗಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಯ್ತಲ್ಲ, ಅದೇ ಝೀಲಂ ನದಿಯ ತಟದಲ್ಲಿದ್ದೀನಿ. ಈ ಝೀಲಂ ನದಿಯ ತಟದಲ್ಲಿ ನೋಡಿ ನೀರಿನ ಹರಿವು ಹೇಗಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಾ. ಝೀಲಂ ನದಿಯ ನೀರಿನ ಹರಿವು ಹೆಚ್ಚಾದಂತ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಹಟ್ಟಿಯಾನ್ ಬಾಲಾ ಮುಜಾಫರ್ಬಾದ್ನಲ್ಲಿ ನೀರಿನ ಮಟ್ಟ ಹೆಚ್ಚಾಗಿತ್ತು. ಹಟ್ಟಿಯನ್ ಬಾಲಾ ಸ್ಥಳೀಯಾಡಳಿತ ಕೆಲವು ಮಸೀದಿಗಳ ಮೂಲಕ ಸಂಪೂರ್ಣವಾಗಿ ಈಗ ಮುನ್ನೆಚ್ಚರಿಕೆಯಿಂದ ಇರುವಂತೆ ಸೂಚನೆಯನ್ನ ಕೊಡಲಾಗಿದೆ. ಅದೆಲ್ಲದರ ಹೊರತಾಗಿ ಕೆಲವು ಕಡೆಗಳಲ್ಲಿ ಪ್ರವಾಹದ ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ಸೃಷ್ಟಿಯಾಗಿದೆ. ಭಾರತವು ಆ ಮೂಲಕ ಪಾಕಿಸ್ತಾನಕ್ಕೆ ಸರಿಯಾದಂತ ಮುಟ್ಟಿ ನೋಡಿಕೊಳ್ಳುವಂತ ಹೊಡೆತವನ್ನ ಕೊಟ್ಟಿದೆ. ಸಿಂಧೂ ನದಿಯ ನೀರನ್ನ ಇದೇ ಝೀಲಂ ನದಿಗೆ ಬಿಟ್ಟ ಕಾರಣದಿಂದ ಪಾಕಿಸ್ತಾನದ ಕೆಲವು ಕಡೆಗಳಲ್ಲಿ ಸಂಪೂರ್ಣ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪಾಕಿಸ್ತಾನ ಈಗ ವಿಲವಿಲ ಅಂತೇಳಿ ಒದ್ದಾಡ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಪಾಕಿಸ್ತಾನದ ಮಾಜಿ ವಿದೇಶಾಂಗ ಸಚಿವ ಭುಟ್ಟೋ ಹೇಳ್ತಾ ಇದ್ದಾರೆ, ನೋಡಿ ಭಾರತ ಬಹಳ ಸ್ಪಷ್ಟವಾಗಿ ಅಂತಾರಾಷ್ಟ್ರೀಯ ಜಲ ಒಪ್ಪಂದವನ್ನ ಮುರಿದಿದೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಆ ಮೂಲಕ ಸಿಂಧೂ ನದಿಯ ನೀರನ್ನ ನಿಲ್ಲಿಸಿದ್ದೆ ಆದ್ರೆ ನಾವು ಅದಕ್ಕೆ ಸರಿಯಾದಂತ ಶಾಸ್ತಿಯನ್ನ ಮಾಡ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಒಟ್ಟಾರೆ ಝೀಲಂ ನದಿ ಇದು ಇಷ್ಟು ನೀರಿರೋದಿಲ್ಲ. ಸಿಂಧೂ ನದಿಯ ನೀರನ್ನ ಬಿಟ್ಟ ಕಾರಣದಿಂದಾಗಿ ಝೀಲಂ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಾಗಿ ಪಾಕಿಸ್ತಾನದಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಿಪಬ್ಲಿಕ್ ಕನ್ನಡ ಈಗ ಝೀಲಂ ನದಿಯ ತಟದಲ್ಲಿ ಇದ್ದು ಸಂಪೂರ್ಣವಾದಂತ ಇಲ್ಲಿನ ಚಿತ್ರಣವನ್ನ ಜನರಿಗೆ ತಿಳಿಸುವಂತ, ಕನ್ನಡಿಗರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ನೋಡಿ, ಇದು ಝೀಲಂ ನದಿಯ ಹರಿವನ್ನ ನಾವು ನಿಮ್ಗೆ ತೋರಿಸ್ತಾ ಇದೀವಿ. ಝೀಲಂ ನದಿಯ ತಟದಲ್ಲಿ ನಾವಿದ್ದು ಝೀಲಂ ನದಿಯ ಹರಿವನ್ನ ತೋರಿಸ್ತಾ ಇದೀವಿ. ನೋಡಿ, ಇದು ಇಲ್ಲಿನ ಚಿತ್ರಣ. ಹೀಗೆ ಪಂಜಾಬ್ನ ಪ್ರಮುಖ ನದಿಗಳಲ್ಲಿ ಝೀಲಂ ನದಿ ಕೂಡ ಒಂದು. ಪಂಜಾಬ್ನ 5 ನದಿಗಳಲ್ಲಿ ಅದು ಹೀಗೆ ಹರಿದು ಬಂದು ಕಾಶ್ಮೀರದ ಮೂಲಕ, ಜಮ್ಮು ಕಾಶ್ಮೀರದ ಮೂಲಕ ಅದು ಪಾಕಿಸ್ತಾನವನ್ನ ತಲುಪುತ್ತೆ. ಮುಜಾಫರ್ಬಾದ್ನಲ್ಲಿ ಸಂಪೂರ್ಣ ಪ್ರವಾಹದ ಪರಿಸ್ಥಿತಿ ಈಗ ಸೃಷ್ಟಿಯಾಗಿದೆ. ಹಟ್ಟಿಯಾನ್ ಬಾಲಾದಲ್ಲಂತೂ ಸ್ಥಳೀಯಾಡಳಿತ ಬಹಳ ಸ್ಪಷ್ಟವಾಗಿ ಮಸೀದಿಗಳ ಮೂಲಕ ಸ್ಪಷ್ಟನೆಯನ್ನ ಕೊಡ್ತಾ ಇದೆ. ನೀರಿನ ಹರಿವು ಜಾಸ್ತಿ ಆಗಿದೆ ಅನ್ನೋದನ್ನ ಹೇಳ್ತಾ ಇದೆ. ಸದ್ಯಕ್ಕೆ ಸಿಂಧೂ ನದಿಯ ನೀರನ್ನ ಭಾರತ ಸಂಪೂರ್ಣವಾಗಿ ನಿಲ್ಲಿಸಿದ್ದೇ ಆದ್ರೆ ಅದು ಪಾಕಿಸ್ತಾನಕ್ಕೆ ವಿದ್ಯುತ್, ಮಗದೊಂದು ಕೃಷಿ ಚಟುವಟಿಕೆ ಎಲ್ಲದಕ್ಕೂ ಕೂಡ ಬಹಳ ದೊಡ್ಡ ಹೊಡೆತ ಕೊಡುವಂತ ಎಲ್ಲ ಸಂದರ್ಭಗಳು ಕೂಡ ಸೃಷ್ಟಿಯಾಗುತ್ತೆ. ಆ ಮೂಲಕ ಭಾರತ ಈ ಪಾಕಿಸ್ತಾನ ಭಯೋತ್ಪಾದನೆಯನ್ನ ಪೋಷಿಸ್ತಾ ಇದೆಯಲ್ಲ, ಅದಕ್ಕೆ ಈ ಒಂದು ಜಲ ಯುದ್ಧದ ಮೂಲಕ ಶಾಸ್ತಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಒಟ್ಟಾರೆ ರಿಪಬ್ಲಿಕ್ ಕನ್ನಡ ಜಮ್ಮು ಕಾಶ್ಮೀರದ ಯುದ್ಧದ ಕಾರ್ಮೋಡ ಕವಿದಿರುವಂತ ಈ ಗಡಿಯಲ್ಲಿ ಇದ್ದು ಸಂಪೂರ್ಣವಾದಂತ ಗ್ರೌಂಡ್ ರಿಪೋರ್ಟ್ ಅನ್ನ ಜನರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಕ್ಯಾಮರಾ ಪರ್ಸನ್ ಅಲಿ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡಕ್ಕಾಗಿ. ಜೈ ಹಿಂದ್.
ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಭಾರತ ಪಾಕಿಸ್ತಾನದ ವಿರುದ್ಧ ರಾಜತಾಂತ್ರಿಕವಾಗಿ ಪಾಕಿಸ್ತಾನವನ್ನ ಬಗ್ಗು ಬಡಿಯುವ ಕೆಲಸವನ್ನ ಮಾಡ್ತಾ ಇದೆ. ಪಾಕಿಸ್ತಾನ ಜೊತೆಗಿನ ಸಿಂಧೂ ನದಿ ಒಪ್ಪಂದಕ್ಕೆ ಭಾರತ ಬ್ರೇಕ್ ಹಾಕಿದೆ. ಪಾಕಿಸ್ತಾನದ ವಿರುದ್ಧ ಜಲ ಯುದ್ಧವನ್ನ ಭಾರತ ಘೋಷಿಸಿದೆ. ಈ ಹಿನ್ನೆಲೆ ಸದ್ಯಕ್ಕೆ ಪಾಕಿಸ್ತಾನಕ್ಕೆ ನೀರಿಗಾಗಿ ಹಾಹಾಕಾರ, ಮತ್ತೊಂದು ಕಡೆ ಪ್ರವಾಹದ ಪರಿಸ್ಥಿತಿ, ಇದೆಲ್ಲದಕ್ಕೂ ಕೂಡ ಭಾರತ ಕಾರಣ ಆಗ್ತಾ ಇದೆ. ಅಂದರೆ ಭಾರತ ಬಯಸಿದ್ರೆ ಪಾಕಿಸ್ತಾನಕ್ಕೆ ಪ್ರವಾಹ, ಭಾರತ ಬಯಸಿದ್ರೆ ಪಾಕಿಸ್ತಾನಕ್ಕೆ ಬರಗಾಲ. ಝೇಲಂ ನದಿ, ಈ ಝೇಲಂ ನದಿ ತಟದಿಂದಲೇ ರಿಪಬ್ಲಿಕ್ ಕನ್ನಡ ವರದಿಗಾರಿಕೆಯನ್ನು ಮಾಡ್ತಾ ಇದೆ. ಕಾಶ್ಮೀರ ಕಣಿವೆಯಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ನೀಡ್ತಾ ಇದೆ. ಸದ್ಯಕ್ಕೆ ಕಾಶ್ಮೀರದ ಯಾವ್ಯಾವ ಭಾಗದಲ್ಲಿ ಏನೇನು ಆಗ್ತಾ ಇದೆ, ಭಾರತೀಯ ಸೇನೆ ಯಾವ ರೀತಿ ನಿಯೋಜಿತಗೊಂಡಿದೆ, ಎಷ್ಟು ಅಲರ್ಟ್ ಆಗಿದ್ದಾರೆ, ಏನು ಎತ್ತ, ಸಂಪೂರ್ಣವಾದಂತಹ ವಿಚಾರಗಳ ಒಂದು ಪ್ರತ್ಯಕ್ಷ ವರದಿ ನಿಮ್ಮ ಮುಂದೆ. ಪಾಕಿಸ್ತಾನದ ಕುಮ್ಮಕ್ಕಿನಿಂದ ಪೇಲಂಗಾವ್ನಲ್ಲಿ ಭಯೋತ್ಪಾದಕರು ದಾಳಿಯನ್ನ ಮಾಡಿ ನರವೇದವನ್ನ ಮಾಡಿ ಸುಮಾರು 26 ಅಮಾಯಕರ ಜೀವವನ್ನ ತೆಗೆದಾದ ನಂತರ ಭಾರತ ಪಾಕಿಸ್ತಾನಕ್ಕೆ ಸರಿಯಾಗಿ ಬುದ್ಧಿ ಕಲಿಸೋದಕ್ಕೆ ನೋಡಿ, ಸಿಂಧೂ ನದಿಯ ಜಲ ಒಪ್ಪಂದವನ್ನ ರದ್ದು ಮಾಡಿಕೊಂಡಾದ ನಂತರ ಸಿಂಧೂ ನದಿಯ ನೀರನ್ನ ನೇರವಾಗಿ ಯಾವುದೇ ಮುನ್ನೆಚ್ಚರಿಕೆ ಇಲ್ಲದೆ ಝೀಲಂ ನದಿಗೆ ಭಾರತ ಬಿಟ್ಟಿತ್ತು. ಅದಾದ ನಂತರ ಝೀಲಂ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾದ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಕೆಲವು ಕಡೆಗಳಲ್ಲಿ ಪ್ರವಾಹದ ಭೀತಿ ಎದುರಾಗಿತ್ತು. ನಾನೀಗ ಸಿಂಧೂ ನದಿ ನೀರನ್ನ ಝೀಲಂ ನದಿಗೆ ಬಿಟ್ರಲ್ಲ, ಪಾಕಿಸ್ತಾನದ ಕೆಲವು ಕಡೆಗಳಲ್ಲಿ ಸಂಪೂರ್ಣವಾಗಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಯ್ತಲ್ಲ, ಅದೇ ಝೀಲಂ ನದಿಯ ತಟದಲ್ಲಿದ್ದೀನಿ. ಈ ಝೀಲಂ ನದಿಯ ತಟದಲ್ಲಿ ನೋಡಿ ನೀರಿನ ಹರಿವು ಹೇಗಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಾ. ಝೀಲಂ ನದಿಯ ನೀರಿನ ಹರಿವು ಹೆಚ್ಚಾದಂತ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಹಟ್ಟಿಯಾನ್ ಬಾಲಾ ಮುಜಾಫರ್ಬಾದ್ನಲ್ಲಿ ನೀರಿನ ಮಟ್ಟ ಹೆಚ್ಚಾಗಿತ್ತು. ಹಟ್ಟಿಯನ್ ಬಾಲಾ ಸ್ಥಳೀಯಾಡಳಿತ ಕೆಲವು ಮಸೀದಿಗಳ ಮೂಲಕ ಸಂಪೂರ್ಣವಾಗಿ ಈಗ ಮುನ್ನೆಚ್ಚರಿಕೆಯಿಂದ ಇರುವಂತೆ ಸೂಚನೆಯನ್ನ ಕೊಡಲಾಗಿದೆ. ಅದೆಲ್ಲದರ ಹೊರತಾಗಿ ಕೆಲವು ಕಡೆಗಳಲ್ಲಿ ಪ್ರವಾಹದ ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ಸೃಷ್ಟಿಯಾಗಿದೆ. ಭಾರತವು ಆ ಮೂಲಕ ಪಾಕಿಸ್ತಾನಕ್ಕೆ ಸರಿಯಾದಂತ ಮುಟ್ಟಿ ನೋಡಿಕೊಳ್ಳುವಂತ ಹೊಡೆತವನ್ನ ಕೊಟ್ಟಿದೆ. ಸಿಂಧೂ ನದಿಯ ನೀರನ್ನ ಇದೇ ಝೀಲಂ ನದಿಗೆ ಬಿಟ್ಟ ಕಾರಣದಿಂದ ಪಾಕಿಸ್ತಾನದ ಕೆಲವು ಕಡೆಗಳಲ್ಲಿ ಸಂಪೂರ್ಣ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪಾಕಿಸ್ತಾನ ಈಗ ವಿಲವಿಲ ಅಂತೇಳಿ ಒದ್ದಾಡ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಪಾಕಿಸ್ತಾನದ ಮಾಜಿ ವಿದೇಶಾಂಗ ಸಚಿವ ಭುಟ್ಟೋ ಹೇಳ್ತಾ ಇದ್ದಾರೆ, ನೋಡಿ ಭಾರತ ಬಹಳ ಸ್ಪಷ್ಟವಾಗಿ ಅಂತಾರಾಷ್ಟ್ರೀಯ ಜಲ ಒಪ್ಪಂದವನ್ನ ಮುರಿದಿದೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಆ ಮೂಲಕ ಸಿಂಧೂ ನದಿಯ ನೀರನ್ನ ನಿಲ್ಲಿಸಿದ್ದೆ ಆದ್ರೆ ನಾವು ಅದಕ್ಕೆ ಸರಿಯಾದಂತ ಶಾಸ್ತಿಯನ್ನ ಮಾಡ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಒಟ್ಟಾರೆ ಝೀಲಂ ನದಿ ಇದು ಇಷ್ಟು ನೀರಿರೋದಿಲ್ಲ. ಸಿಂಧೂ ನದಿಯ ನೀರನ್ನ ಬಿಟ್ಟ ಕಾರಣದಿಂದಾಗಿ ಝೀಲಂ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಾಗಿ ಪಾಕಿಸ್ತಾನದಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಿಪಬ್ಲಿಕ್ ಕನ್ನಡ ಈಗ ಝೀಲಂ ನದಿಯ ತಟದಲ್ಲಿ ಇದ್ದು ಸಂಪೂರ್ಣವಾದಂತ ಇಲ್ಲಿನ ಚಿತ್ರಣವನ್ನ ಜನರಿಗೆ ತಿಳಿಸುವಂತ, ಕನ್ನಡಿಗರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ನೋಡಿ, ಇದು ಝೀಲಂ ನದಿಯ ಹರಿವನ್ನ ನಾವು ನಿಮ್ಗೆ ತೋರಿಸ್ತಾ ಇದೀವಿ. ಝೀಲಂ ನದಿಯ ತಟದಲ್ಲಿ ನಾವಿದ್ದು ಝೀಲಂ ನದಿಯ ಹರಿವನ್ನ ತೋರಿಸ್ತಾ ಇದೀವಿ. ನೋಡಿ, ಇದು ಇಲ್ಲಿನ ಚಿತ್ರಣ. ಹೀಗೆ ಝೀಲಂ ಪಂಜಾಬ್ನ ಪ್ರಮುಖ ನದಿಗಳಲ್ಲಿ ಝೀಲಂ ನದಿ ಕೂಡ ಒಂದು. ಪಂಜಾಬ್ನ 5 ನದಿಗಳಲ್ಲಿ ಅದು ಹೀಗೆ ಹರಿದು ಬಂದು ಕಾಶ್ಮೀರದ ಮೂಲಕ, ಜಮ್ಮು ಕಾಶ್ಮೀರದ ಮೂಲಕ ಅದು ಪಾಕಿಸ್ತಾನವನ್ನ ತಲುಪುತ್ತೆ. ಮುಜಾಫರ್ಬಾದ್ನಲ್ಲಿ ಸಂಪೂರ್ಣ ಪ್ರವಾಹದ ಪರಿಸ್ಥಿತಿ ಈಗ ಸೃಷ್ಟಿಯಾಗಿದೆ. ಹಟ್ಟಿಯಾನ್ ಬಾಲಾದಲ್ಲಂತೂ ಸ್ಥಳೀಯಾಡಳಿತ ಬಹಳ ಸ್ಪಷ್ಟವಾಗಿ ಮಸೀದಿಗಳ ಮೂಲಕ ಸ್ಪಷ್ಟನೆಯನ್ನ ಕೊಡ್ತಾ ಇದೆ. ನೀರಿನ ಹರಿವು ಜಾಸ್ತಿ ಆಗಿದೆ ಅನ್ನೋದನ್ನ ಹೇಳ್ತಾ ಇದೆ. ಸದ್ಯಕ್ಕೆ ಸಿಂಧೂ ನದಿಯ ನೀರನ್ನ ಭಾರತ ಸಂಪೂರ್ಣವಾಗಿ ನಿಲ್ಲಿಸಿದ್ದೇ ಆದ್ರೆ ಅದು ಪಾಕಿಸ್ತಾನಕ್ಕೆ ವಿದ್ಯುತ್, ಮತ್ತೊಂದು ಮಗದೊಂದು ಕೃಷಿ ಚಟುವಟಿಕೆ ಎಲ್ಲದಕ್ಕೂ ಕೂಡ ಬಹಳ ದೊಡ್ಡ ಹೊಡೆತ